ದೊಡ್ಡ ದೊಡ್ಡ ಸಿಸ್ಟಮ್ ಹೈ ಡೆಸಿಬಲ್ ಇರತಕ್ಕಂತ ಡಿಜೆ ಆಗ್ಲಿ ಯಾವುದಕ್ಕೂ ಆಸ್ಪದ ಇರುವುದಿಲ್ಲ. ಕಟ್ಔಟ್ಸ್ ವಿತೌಟ್ ಪೊಲೀಸ್ ಪರ್ಮಿಷನ್ ಕೊಡಲ್ಲ. ಈದ್ ಮಿಲಾದ್ ಒಂದು ಹಬ್ಬ, ಏನ್ ಪ್ರವಾದಿಗಳ ಒಂದು ಹುಟ್ಟು ಹಬ್ಬ ಅಂತ ಆಚರಿಸ್ತಾ ಇದೀವಿ. ಅದು ಶುಕ್ರವಾರ 5ನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಅದ್ರ ಸಂಬಂಧ ಒಂದು ಇಲ್ಲಿ ಆರ್ಗನೈಸರ್ಸ್ ಕಮಿಟಿ ಯಾರ್ಯಾರು ಆರ್ಗನೈಸ್ ಮಾಡ್ತಾರೆ ಅವ್ರಿಗೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದೀವಿ. ಇವತ್ತು ಮೀಟಿಂಗ್ ಮಾಡಿ ನಮ್ಮ ಸಲಹೆ ಸೂಚನೆಗಳು ಕಾನೂನು ವ್ಯಾಪ್ತಿಲಿ ಏನ್ ಬರುತ್ತೆ, ಹೈಕೋರ್ಟ್ ಡೈರೆಕ್ಷನ್ಸ್ ಏನಿದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಅದ್ರ ಬಗ್ಗೆ ನಾವು ಮನವರಿಕೆ ಮಾಡಿರ್ತೀವಿ ಇವತ್ತು. ಸೊ ಅದೇ ರೀತಿ ಅವ್ರದ್ದೇನೇನಿದೆ, ಅವ್ರದ್ದೇನ್ ಕ್ಲಾರಿಫಿಕೇಶನ್ ಡೌಟ್ಸ್ ಇದೆ ಅದನ್ನು ನಾವು ಕ್ಲಾರಿಟಿ ಕೊಟ್ಟಿರ್ತೀವಿ. ಸೊ ಇದರಲ್ಲಿ ಒಂದು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಹೈಕೋರ್ಟ್ ಮೊನ್ನೆ ಆದೇಶ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಡಿಜೆ ಅಂತ ಮೂವಿಂಗ್ ಡಿಜೆ ಆಗ್ಲಿ, ದೊಡ್ಡ ದೊಡ್ಡ ಸಿಸ್ಟಮ್ ಹೈ ಡೆಸಿಬಲ್ ಇರತಕ್ಕಂತ ಡಿಜೆ ಆಗ್ಲಿ ಯಾವುದಕ್ಕೂ ಆಸ್ಪದ ಇರುವುದಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್, ಕಟ್ಔಟ್ಸ್ ವಿತೌಟ್ ಪೊಲೀಸ್ ಪರ್ಮಿಷನ್, ಕಟ್ಔಟ್ಸ್ ಮುನ್ಸಿಪಾಲಿಟಿ ಆಫೀಸ್ ಅಲ್ಲಿ ವಿತೌಟ್ ಪೊಲೀಸ್ ಪರ್ಮಿಷನ್ ಯಾವುದೇ ಕಟ್ಔಟ್ಸ್ಗೂ ಪರ್ಮಿಷನ್ ಕೊಡಲ್ಲ. ಕಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಬ್ಯಾನರ್ಸ್ ಅಷ್ಟೇ, ಏನ್ ಬರೀತಾರೆ ಎಲ್ಲಿ ಹಾಕ್ತಾರೆ ಅದು ವಿತೌಟ್ ಪೊಲೀಸ್ NOC. ನಮ್ಮ ಗಲ್ಪಟೆ ಇನ್ಸ್ಪೆಕ್ಟರ್ ಇದಾರೆ, ರೂರಲ್ ಇನ್ಸ್ಪೆಕ್ಟರ್ ಇದಾರೆ, ಮತ್ತೆ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಇದಾರೆ, ಅವರಿಂದ NOC ತಗೊಂಡೇ ಅದು ಕಮಿಷನರ್ ಆಫೀಸ್ ಅಲ್ಲಿ ಕಮಿಷನರ್ ಪೊಲೀಸ್ ನಮ್ಮ NOC ತಗೊಂಡು ಕಮಿಷನರ್ ಹತ್ರ ಪರ್ಮಿಷನ್ ತಗೋಬೇಕಾಗಿರುತ್ತೆ. ಅದು ಏನು ಶುಲ್ಕ ನಗರಸಭೆ ಕಮಿಷನರ್ ಇದಾರೆ, ಏನ್ ಶುಲ್ಕ ಕಟ್ಬಿಟ್ಟು ಅದನ್ನ ಮಾಡ್ಕೊಳ್ಳಿ. ಆಮೇಲೆ ಸೀರಿಯಲ್ ಲೈಟ್ಸ್ ಇರ್ಬೋದು, ಆಮೇಲೆ ಏನು ನೀವು ಏನ್ ಬ್ಯಾನರ್ಸ್ ಎಲ್ಲ ಹಾಕ್ತೀರಾ, ಬಂಟಿಂಗ್ಸ್ ಎಲ್ಲ ಕಟ್ತೀರಾ, ಅದು ಯಾವುದೇ ಟ್ರಾಫಿಕ್ ತೊಂದರೆ ಆಗ್ಬಾರ್ದು. ಆ ರೀತಿ ಅದು NOC ವಿತ್ ಪೊಲೀಸ್ 3 ಜನ ಏನ್ ಇನ್ಸ್ಪೆಕ್ಟರ್ಸ್ NOC ತಗೊಂಡೇ ನೀವು ನಗರಸಭೆ ಕಮಿಷನರ್ ಹತ್ರ ಪರ್ಮಿಷನ್ ತಗೋಬೇಕು. ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ಟೈಮಿಂಗ್ಸ್. ಸೊ ಹಿಂದಿನ ದಿನ ರಾತ್ರಿ ಏನಾದ್ರು ಶಾಪಿಂಗ್ ಇದ್ರೆ ಅದನ್ನ 2 ಗಂಟೆವರೆಗೂ ಪರ್ಮಿಷನ್ ನಾವು ಕೊಡ್ತೀವಿ. ಅಲಾಂಗ್ ವಿತ್ ಮುನ್ಸಿಪಾಲಿಟಿ ಅವರ, ನಗರಸಭೆ ಅವರ ಒಂದು ಕಮಿಷನರ್ ಜೊತೆ ಮಾತಾಡ್ಕೊಂಡು ಅದಕ್ಕೂ ಕೊಡ್ತೀವಿ. ಬಟ್ ಅದಕ್ಕೆ ನೀವು ಕಾನೂನು ರೀತಿಯಲ್ಲಿ ಏನಿದೆ ಅದನ್ನ ಉಲ್ಲಂಘನೆ ಆಗದಂಗೆ ನೋಡ್ಕೋಬೇಕು. ಇದು ನಮ್ಮ ಕಡೆಯಿಂದ. ಇದೆಲ್ಲ ಇನ್ನು ಏನಾದ್ರು ಇದೆಯಾ? ಆಮೇಲೆ ಫ್ಲಾಗ್ಸ್, ಲಾಸ್ಟ್ ಇಯರ್ ಏನು ಉದ್ದುದ್ದ ಫ್ಲಾಗ್ಸ್ ಇದ್ವು 20 ಫೀಟು 30 ಫೀಟು, ಅದಕ್ಕೆ ಆಸ್ಪದನೆ ಇಲ್ಲ. ಆ ಫ್ಲಾಗ್ಸ್ ತರಂಗಿದೆ, ದಯವಿಟ್ಟು ಅದನ್ನ ತರಕ್ ಹೋಗ್ಬೇಡಿ, ಇಲ್ಲಾಂದ್ರೆ ನಾವು ಅದನ್ನ ಹಿಡಿದ್ ಬಿಡ್ತೀವಿ. ಒಂದ್ 5 ಫೀಟು 7 ಫೀಟು ಓಕೆ. 5 ಫೀಟಿಂದ 7 ಫೀಟು ಮನುಷ್ಯ 6 ಅಡಿ ಇರ್ತಾನೆ, 1 ಅಡಿ ಎಕ್ಸ್ಟ್ರಾ ಇರಲಿ ನಡೀತದೆ. 7 ಫೀಟ್ಗಿಂತ ಮೇಲಿದ್ರೆ ನಾವಂತೂ ಅದನ್ನ ಸೀಸ್ ಮಾಡ್ತೀವಿ. ಅದು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಾಂಟ್ರವರ್ಷಿಯಲ್ ರಿಮಾರ್ಕ್ಸ್ ಏನ್ ಬ್ಯಾನರ್ ಹಾಕ್ತೀರ ಅದು ಹಾಕ್ಬಾರ್ದು. ಬೇರೆ ದೇಶದ್ದು, ನೀವು ನಮ್ ದೇಶದ ಬಗ್ಗೆ ಹೊಗಳಿ, ಅದನ್ನ ಹಾಕಿ ಏನ್ ತೊಂದರೆ ಇಲ್ಲ. ಬಟ್ ಅದನ್ನ ಬಿಟ್ಬಿಟ್ಟು ಬೇರೆ ಕಾಂಟ್ರವರ್ಷಿಯಲ್ ನಡೀತಾ ಇರೋದು ಅಥವಾ ವಕ್ಫ್ ಆಗಿರ್ಬೋದು, ಏನೇ ಅದು ಯಾವುದೇ ಕಾರಣಕ್ಕೂ ಫ್ಲಾಗ್ಸ್ ಅಲ್ಲಿ ಕಾಣಬಾರ್ದು. ದಯವಿಟ್ಟು ಇದನ್ನೆಲ್ಲ ನೋಡ್ಕೊಂಡು ಇದನ್ನೆಲ್ಲ ಸೇರಿ ನಾವೊಂದು ಈ ಹಬ್ಬನ ನಮ್ಮ ಕೋಲಾರಲ್ಲಿ ಮುಂದೆ ಬರುವ ಯಾವುದೇ ಒಂದು ಈದ್ ಮಿಲಾದ್ ಆಗ್ಬೋದು, ಬೇರೆ ಹಬ್ಬ ಆಗ್ಬೋದು, ಇದೊಂದು ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಆಯ್ತು, ಅದನ್ನ ಹೇಳಿ. ನೀವೇನಿದೆ ಹೇಳಿ. ನಿಮ್ಮ ಏರಿಯಾಗಳಿಂದ ಎಷ್ಟು ಟ್ಯಾಬ್ಲೋಗಳು ನೀವು ನಗರಕ್ಕೆ ಬರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಬಂಧಪಟ್ಟಂತ ಜೋರ ಹೇಳಿ. ಯಾಕಂತ ಹೇಳಿದ್ರೆ ಅದನ್ನ ನೀವು ಹೇಳಿದ್ರೆ ನಾವು ಅದಕ್ಕೆ ಪೊಲೀಸ್ನ ಡೆಪ್ಯೂಟ್ ಮಾಡಕ್ಕೆ ಒಂದು ಅನುಕೂಲ ಆಗ್ತದೆ. ಈಗ ಏಕಾಏಕಿ ಬಂದ್ಬಿಟ್ರೆ ನಾವು ಸಡನ್ ಆಗಿ ಡೆಪ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಏರಿಯಾಗಳಿಂದ, ನಿಮ್ಮ ಮೊಹಲ್ಲಾಗಳಿಂದ, ನಿಮ್ಮ ಗ್ರಾಮಗಳಿಂದ ಎಷ್ಟು ಟ್ಯಾಬ್ಲೋಗಳು ನಗರಕ್ಕೆ ಈ ಫಂಕ್ಷನ್ ಬರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅಷ್ಟೇ ನಮಗೆ ಕೊಟ್ರೆ ನಾವು ಅಲ್ಲಿ ನೇಮಿಸ್ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ.